ನಂದಿ ಟಿವಿಗೆ ಸ್ವಾಗತ. ನಾನು ನಿಮ್ಮ ಲಕ್ಷ್ಮೀ ಶ್ರೀನಿವಾಸ್. ಚಿಂತಾಮಣಿ ತಾಲೂಕಿನ ದಿಗವಕೋಟೆಯಲ್ಲಿ ಶ್ರೀ ವಿಶ್ವೇಶ್ವರ ಸ್ವಾಮಿಯ ಬ್ರಹ್ಮ ರಥೋತ್ಸವ ಅತ್ಯಂತ ವಿಜೃಂಭಣೆಯಿಂದ ಮತ್ತು ಅದ್ದೂರಿಯಾಗಿ ನಡೆಯಿತು. ಇಂದು ಬ್ರಹ್ಮ ರಥೋತ್ಸವ ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ಅತ್ಯಂತ ಯಶಸ್ವಿಯಾಗಿ ನಡೆಯಿತು. ಬಂದಿದ್ದಂತಹ ಭಕ್ತಾದಿಗಳಿಗೆ ಪ್ರಸಾದ ವಿನಿಯೋಗವನ್ನ ಮಾಡಲಾಯಿತು. ಸಂಭ್ರಮದಿಂದ ದಿಗವಕೋಟೆ ಗ್ರಾಮದ ಶ್ರೀ ವಿಶ್ವೇಶ್ವರ ಸ್ವಾಮಿಯ ಬ್ರಹ್ಮರಥೋತ್ಸವ ದೇವಸ್ಥಾನದ ಹಿರಿಯ ಅರ್ಚಕರು ಶ್ರೀ ಶಿವಶಂಕರ ಶರ್ಮಾ ಅವರು ಬ್ರಹ್ಮರಥದಲ್ಲಿ ಪ್ರತಿಷ್ಠಾಪಿಸಿದ್ದ ಸ್ವಾಮಿಯ ಉತ್ಸವ ಮೂರ್ತಿಗೆ ಮತ್ತು ರಥಕ್ಕೆ ಸಾಂಪ್ರದಾಯಿಕ ಪೂಜೆ ಸಲ್ಲಿಸಿದರು. ನಂತರ ಕೇಸರ್ಲಾ ಭಗವಾನ್ಯ ಕುಟುಂಬದಿಂದ ರಥೋತ್ಸವಕ್ಕೆ ಚಾಲನೆ ನೀಡಿದ್ದಾರೆ. ಸಾವಿರಾರು ಭಕ್ತರು ರಥವನ್ನ ಎಳೆದು ಹಣ್ಣು ದವನವನ್ನ ರಥದ ಮೇಲೆ ಎಸೆದು ವಿಶ್ವೇಶ್ವರ ಸ್ವಾಮಿ ಎಂದು ಜಯಘೋಷ ಕೂಗಿದ್ದಾರೆ. ನಂತರ ದೇವರ ದರ್ಶನ ಪಡೆದು ಪ್ರಸಾದ ಸ್ವೀಕರಿಸಿದ್ದಾರೆ. ಪ್ರಧಾನ ಅರ್ಚಕ ಶಿವಶಂಕರ ಶರ್ಮಾ ಮತ್ತು ವೈದಿಕರ ನೇತೃತ್ವದಲ್ಲಿ ದೇವರಿಗೆ ಅಭಿಷೇಕ ಪೂಜೆ ನಡೆಯಿತು. ಇದೇ ವೇಳೆ ಬ್ರಹ್ಮ ರಥೋತ್ಸವ ಕಾರ್ಯಕ್ರಮಕ್ಕೆ ಬಂದ ಭಕ್ತಾದಿಗಳಿಗೆ ಊಟದ ವ್ಯವಸ್ಥೆ ಮಾಡಲಾಗಿತ್ತು. ಇದೇ ವೇಳೆ ಹಿರಿಯ ಅರ್ಚಕ ಶಿವಶಂಕರ ಶರ್ಮಾ ಅವರು ಮಾತನಾಡಿ, ಜಾತ್ರೆ ರಥೋತ್ಸವಗಳು ನಮ್ಮ ಸಂಸ್ಕೃತಿಯ ಪ್ರತಿಬಿಂಬ. ಸಂಸ್ಕೃತಿಯನ್ನ ಮುಂದಿನ ಪೀಳಿಗೆಗೆ ಉಳಿಸಬೇಕಾದ್ರೆ ಹಬ್ಬ ಹರಿದಿನ ಜಾತ್ರೆ ಉತ್ಸವಗಳನ್ನ ಯಶಸ್ವಿಯಾಗಿ ನಡೆಸಿಕೊಂಡು ಹೋಗಬೇಕಾದ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ ಎಂದು ಹೇಳಿದ್ದಾರೆ. ಈ ಗ್ರಾಮದಲ್ಲಿ ಪ್ರಪ್ರಥಮವಾಗಿ ಗೋಶಾಲೆಯನ್ನ ತೆರೆಯಲಾಗಿದ್ದು ಸುಮಾರು 50ಕ್ಕೂ ಹೆಚ್ಚು ರಾಸುಗಳು ಕಾಣಬಹುದು. ಇದು ಜಿಲ್ಲೆಯಲ್ಲಿಯೇ ಮೊದಲನೆಯದಾಗಿ ಹೆಸರುವಾಸಿಯಾಗಿದೆ ಎಂದು ಹೇಳಿದ್ದಾರೆ. ಭಕ್ತ ಮಹಾಶಿಲಿ ವಿಜ್ಞಾಪನೆ. ಚಿಂತಾಮಣಿ ತಾಲೂಕು ಪೆದ್ದೂರು ಪಂಚಾಯಿತಿ ಮುರುಗಮಲ ಹೋಬಳಿ ದಿಗವಕೋಟೆ ಗ್ರಾಮದಲ್ಲಿ ಶ್ರೀ ಕಾತ್ಯಾಯಿನಿ ವಿಶ್ವೇಶ್ವರ ಸ್ವಾಮಿ ಇಲ್ಲಿ ಬ್ರಹ್ಮರಥೋತ್ಸವ ಇವತ್ತು ನಡೆದಿದೆ. ಬಹಳ ವಿಜೃಂಭಣೆಯಿಂದ ಅದೇ ರೀತಿಯಾಗಿ ಎಲ್ಲರಿಗೂ ಸಹ ಅನ್ನದಾನವನ್ನು ಇಲ್ಲಿ ಮಾಡಲಾಗುತ್ತದೆ. ಅದೇ ರೀತಿಯಾಗಿ ಇದಕ್ಕೆ ಬ್ರಹ್ಮಸೂತ್ರ ಇದೆ. ಯಾರು ಬಂದು ಬೇಕಾದರೂ ದರ್ಶನ ಮಾಡಿದ್ರೆ ತುಂಬ ಒಳ್ಳೆಯದಾಗುತ್ತೆ. ಏನು ಕೋರ್ಕೊಂಡ್ರು ಅದು ಒಳ್ಳೆಯದಾಗುತ್ತೆ. ಅಷ್ಟು ಮಾತ್ರ ಹೇಳ್ಬೋದು. ನನ್ನ ಹೆಸರು ಆದಿನಾರಾಯಣ ಅಂತ. ಎಲ್ಲ ದೇವರು ನಮ್ಗೆ ಆ ಭಾಗ್ಯ ಕೊಟ್ಟಿದ್ದಾರೆ. ಆ ದೇವರು ಏನು ನಮ್ಮ ಕೈಯಲ್ಲಿ ನಡೆಸ್ಕೋಬೇಕು ಅಂತ ನಮ್ಗೆ ಪ್ರೇರಣೆ ಕೊಟ್ಟಿದ್ದಾರೆ. ಅದ್ರ ಪ್ರಕಾರ ಹೋಗ್ತಾ ಇದ್ದೀವಿ. ನಾವು ದೇವ್ರಿಗೆ ಮಾಡೋರಲ್ಲ, ದೇವರು ನಮಗೆ ಮಾಡ್ತಾರೆ. ದೇವರು ಆ ಭಾಗ್ಯ ಕೊಟ್ಟಿದ್ದಾರೆ, ಅದು ನಾವು ಪುಣ್ಯವಂತರು ಅಷ್ಟೇ. ದೇವಸ್ಥಾನದಲ್ಲಿ ಆ್ಯಕ್ಟಿವಿಟೀಸ್ ಎಲ್ಲ ಮಾಡ್ಕೊಂಡಿದ್ದೀವಿ. ತುಂಬ ಖುಷಿ ಆಗುತ್ತೆ. ಡೆವಲಪ್ಮೆಂಟ್ ಎಲ್ಲ ಮಾಡಿ ಯೋಗ ಗೋಶಾಲ ಮತ್ತು ನಮ್ಮ ರಥ ಮಾಡಿಸಿದ್ದು ಮತ್ತು ಇಲ್ಲಿ ಪ್ರತಿ ವರ್ಷ ಇಲ್ಲಿ ನಡೆಸೋದು ತುಂಬ ಖುಷಿ ಆಗುತ್ತೆ. ಯಾಕಂದರೆ ಇದೆಲ್ಲ ಆಪರ್ಚುನಿಟಿ ಸಿಗೋಲ್ಲ. ಈ ಥರ ಭಾಗ್ಯ ಸಿಗಬೇಕು ಅಂದರೆ ದೇವ್ರು ನಮಗೊಂದು ಸ್ವಲ್ಪ ಕರುಣೆ ತೋರಿಸ್ಬೇಕು ಇದೆಲ್ಲ ಮಾಡಬೇಕು ಅಂದರೆ. ಸೊ ತುಂಬ ಖುಷಿ ನಮಗೆ. ಇದೇ ಥರ ನಡೀಲಿ ಅಂತ నమగొంది ఆశ. చాలా అద్భుతమైన దేవస్థానం ఇది. అంటే ఎందరో స్వాములు ముందు వస్తూ ఉంటారు, పోతూ ఉంటారు, చేస్తూ ఉంటారు. భగవంతుని సేవు అట్లే బెంగళూరు ఇంకా కొంచెం మహానుభావులు భగవాన్లు అయ్యి వాళ్ళు ఈ దేవుని నమ్మి వాళ్ళకి మంచిది అయిన కోసం మనకి ఈ సేవ చేస్తూ ఉన్నారు. అందరూ కూడా ఈ దేవస్థానం అంటే చుట్టుపక్కల పొలాలకంతా చాలా అభిమానము. భగవంతుడి మీద సత్యం జాస్తి ఉంది. చాలా అభిమానంగా జనాలు కూడా వచ్చి నీలపల్లి రమేష్ రెడ్డి, పెద్దూరు వచ్చి శ్రీరామరెడ్డి, ఇక్కడ ధర్మంలోని పాతకోటని ఇంకా కొందరు వచ్చి ఇక్కడ సేవ చేసి భగవంతునికి సంవత్సరము కార్యం నడిపిస్తూ ఉంటారు. అన్నీ చేస్తూ ఉంటారు. అంత సంతోషంగా నడిపిస్తారు.